ನೀವು ಬಾಸ್ ಅಂತ ಹೇಳಿದ್ರಿ, ಸೊ ನೀವೇನಾದರೂ ಅವ್ರ ಫ್ಯಾನ್ ಆಗಿದ್ರಾ ಮುಂಚೆ, ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ, ಅದರ್ವೈಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ? ನಾನು ಫ್ಯಾನೇ ಎಲ್ಲ. ನನಗೆ ದರ್ಶನ್ ಸರ್ ಅಂದರೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗ 6th ಸ್ಟ್ಯಾಂಡರ್ಡ್ ಇದ್ದಾಗ ಇಲ್ಲ ದತ್ತ ಸಿನಿಮಾ ಏನೋ ಶೂಟ್ ನಡೀತಾ ಇತ್ತು. ನನಗೆ ಯಾರೋ ಫೋನ್ ಮಾಡಿ ಕೊಟ್ಟಿದ್ರು, ದರ್ಶನ್ ಸರ್ ಜೊತೆ ಮಾತಾಡು ಅಂತ ಹೇಳಿ. ನಾನು ಅವಾಗ ಮಾತಾಡಿದ್ದೆ, ಸರ್ ನಿಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಓಕೆ ಆಯಿತು, ಇಷ್ಟ ಆಯ್ತಾ, ನೆಕ್ಸ್ಟ್ ದತ್ತ ಫಿಲಮ್ ಬರ್ತಾ ಇದೆ ನೋಡಿ ಅಂತ ಹೇಳಿ. ಸೊ ಚಿಕ್ಕ ಮಕ್ಕಳಿದ್ದಾಗ ಎಲ್ಲರೂ ಫ್ಯಾನ್ಸ್ ಆಗಿರ್ತಾರೆ. ಯಾಕೆಂದರೆ ನಾವು ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಕೊಡ್ತಾ ಇದ್ದಾರೆ ಅಂದಮೇಲೆ ಎಲ್ಲ ಚಿಕ್ಕ ಮಕ್ಕಳು ಇವತ್ತು ಇಷ್ಟಪಡ್ತಾರೆ. ಅಂಥದ್ರಲ್ಲಿ ದೊಡ್ಡವರು ಇಷ್ಟಪಡ್ತೀವಿ. ಯಾಕೆಂದರೆ ನಮ್ಮ ಸ್ಟಾರ್ಗಳು, ನಮ್ಮ ಕನ್ನಡ ಸ್ಟಾರ್ಗಳು ನಾವೇ ಸಪೋರ್ಟ್ ಮಾಡಬೇಕು. ಬಟ್ ಅದೇ ಈ ಒಂದು ಘಟನೆಯಿಂದ ಆಚೆ ಬಂದರೆ ಅಂತ, ಬಟ್ ಮಾಡಿರೋದು ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಕಾನೂನಿದೆ, ಅದಕ್ಕೇನು ತಗೋಬೇಕೋ ಅದನ್ನೆಲ್ಲ ತಗೋತಾರೆ ಅಷ್ಟೇ. ಓಕೆ, ಈಗ ನೀವು ಕೂಡ ನಟಿ, ನಿಮಗೂ ಕೂಡ ಸಾಕಷ್ಟು ಅಶ್ಲೀಲವಾದ ಮೆಸೇಜಸ್ ಬರ್ತಾನೆ ಇರುತ್ತೆ. ಸೊ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು? ನಿಮಗೂ ಏನಾದರೂ ಆ ಥರದ್ದು ಬಂದರೆ ಅಪೂರ್ವ ಅವರು ಏನು ಮಾಡ್ತಾರೆ, ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ? ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇ ಅಲ್ಲ, ವಾಟ್ಸಪ್ಪಲ್ಲೂ ಬರ್ತಾನೆ ಇರುತ್ತೆ. ನಾನು ಬ್ಲಾಕ್ ಮಾಡಿ ಬಿಸಾಕ್ತೀನಿ. ಇನ್ಸ್ಟಾಗ್ರಾಮಲ್ಲಾದರೆ ಮೆಸೇಜಸ್ಗಳಾಗಿರ್ಬೋದು, ಫೋಟೋಸ್ಗಳು ತುಂಬ ಅಶ್ಲೀಲವಾಗಿ ಬರುತ್ತೆ. ನಾನೀಗ ಒಬ್ಬಳಿಗೆ ಅಷ್ಟೆಲ್ಲ, ಎಲ್ಲರಿಗೂ, ಇವನ್ ಮಾಮೂಲಿ ಹುಡುಗಿರಿಗೂ ಕೂಡ ಬರುತ್ತೆ. ಹೀರೋಯಿನ್ ಅಂದ ತಕ್ಷಣ ಬರಬೇಕು ಅಂತ ಏನಿಲ್ಲ, ಜಾಸ್ತಿ ಮಾಮೂಲಿ ಹುಡುಗಿರಿಗೂ ಬರುತ್ತೆ. ನಾವು ಕೇರ್ ಮಾಡಲ್ಲ, ಆ ಹುಡುಗಿರು ಬೇಗ ಅಪ್ಸೆಟ್ ಆಗ್ತಾರೆ. ಯಾಕೆಂದರೆ ಎಲ್ಲರ ಮೈಂಡ್ಸೆಟ್ ಒಂದೇ ಥರ ಇರಲ್ಲ. ನಾವು ಇದನ್ನು ನೋಡ್ತಾ ಇರ್ತೀವಿ, ಬಿಕಾಸ್ ಬಣ್ಣದ ಲೋಕಲ್ಲಿ ಹೋಗೋ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಹುಡುಗಿರು ತುಂಬ ತಲೆ ಕೆಡಿಸ್ಕೋತಾರೆ. ಸೊ ಯಾಕೆ ಬೇಕು ಇನ್ನೊಬ್ಬರು ಮನೆ ಹುಡುಗಿರನ್ನ ಚುಡಾಯಿಸೋದಾಗಿರ್ಬೋದು, ಇನ್ನೊಬ್ರು ಹುಡುಗಿರ ಮಕ್ಕಳಿಗೆ ಕಮೆಂಟ್ಸ್ ಮಾಡೋದಾಗಿರ್ಬೋದು, ಯಾಕೆ ಬೇಕಲ್ವಾ? ಯಾಕೆಂದರೆ ನಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ, ನಮ್ಮ ಮನೇಲೂ ಹುಡುಗಿರಿದ್ದಾರೆ. ಇವಾಗ ನಮ್ಮ ಮನೆ ಹುಡುಗಿರಿಗೆ ಯಾರಾದರೂ ಅಂದರೆ ನಾವು ಸುಮ್ಮನೆ ಆಗ್ಬಿಡ್ತೀವಾ? ಸೊ ಎಲ್ಲರೂ ಅಷ್ಟೇ ಅವ್ರ ಮನೆದೇನು ಅಂತ ಅಂದರೆ ಎಲ್ಲರಿಗೂ ಒಂದು ಸ್ವಲ್ಪ ಏನೋ ಒಂದು ಭಯ ಆಗುತ್ತೆ. ಇಲ್ಲ ಇವಳೇನೋ ಮಾಡ್ಕೊಂಡ್ಬಿಡ್ತಾಳೆ, ಇಲ್ಲ ಅವನಿಗೇನಾದರೂ ಭಯ ಪಡಿಸ್ಬೇಕು, ಎಲ್ಲರಿಗೂ ಹಾಗೇ ಆಗುತ್ತೆ. ಫೈನಲಿ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಆದರೆ ಜೊತೆಗೆ ಏನಾದರೂ ಅಂಥವ್ರಿಗೆ ಪನಿಷ್ಮೆಂಟ್ ಅನ್ನೋದು ನೆಸೆಸಿಟಿ ಇದೆಯಾ ಅಂತ? ಇದೆ. ಎಲ್ಲಾದರೂ ರೇಣುಕಾ ಸ್ವಾಮಿ ಅಂತವ್ರು ಇವತ್ತು ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಜೈಲಲ್ಲಿ ಇರ್ತಾಯಿದ್ರು. ಯಾಕೆಂದರೆ ಅದು ತುಂಬ ದೊಡ್ಡ ಅಫೆನ್ಸು. ಆ ಥರ ಹುಡುಗಿರಿಗೆ ಮೆಸೇಜ್ ಮಾಡೋದು ಒಂದು ರೇಪ್ ಆ ಥರ ಒಂದು ಅಂತ ಹೇಳ್ತಾರೆ. ಸೊ ಆ ಥರ ಹುಡುಗಿರಿಗೆ ಮೆಸೇಜ್ ಮಾಡಬಾರ್ದು. ಯಾರೇ ಆಗಿರಲಿ, ಓಕೆ, ಒಂದು ಲೆವೆಲ್ವರೆಗೂ ಓಕೆ, ಯಾರೂ ಸುಮ್ಮನೆ ಇರೋದಿಲ್ಲ. ಇದು ತುಂಬ ದೊಡ್ಡ ಘಟನೆ ನಡೆದಿರೋದು. ಸೊ ಆ ಥರ ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಲೈಫಲ್ಲಿ ಪೇಷನ್ಸ್ ಅನ್ನೋದು ಮುಖ್ಯ. ಯಾರ್ದೋ ನಮ್ಮ ಮನೇಲೇ ಎಷ್ಟೊಂದು ಪ್ರಾಬ್ಲಮ್ ಆಗಿರುತ್ತೆ, ನಾವು ಫಸ್ಟ್ ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಮ್ಮ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಯಾಕೆ ಬೇರೆಯವ್ರನ್ನ ನಾವು ಸರಿ ಮಾಡ್ಕೊಳಕ್ಕೆ ಹೋಗೋಣ? ನಮಗೆ ಎಷ್ಟೊಂದು ಪ್ರಾಬ್ಲಮ್ ಇದೆ. ನಾವು ಇವತ್ತು ಇರ್ತೀವಿ, ನಾಳೆ ಇರೋದೇ ಇಲ್ಲ. ನಾವು ನೋಡ್ತಾನೆ ಇದ್ದೀವಿ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಇರೋವರೆಗೂ ನಾವು ಖುಷಿಯಾಗಿರೋಣ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋಣ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಇದನ್ನು ಬಿಟ್ಟು ಅಯ್ಯೋ ಅವ್ರ ಮನೇಲಿ ಏನಾಯಿತು, ಇವ್ರ ಮನೇಲಿ ಏನಾಯಿತು, ಯಾಕೆ ಬೇಕಿದ್ದೆಲ್ಲ? ನಂಗೆ ಅನ್ಸುತ್ತೆ ಇವೆಲ್ಲ ಬೇಡ, ಚೆನ್ನಾಗಿರೋಣ ಅಷ್ಟೇ. ಎಷ್ಟು ದಿನ ಇರ್ತೀವಿ, ಖುಷಿಯಾಗಿ ನೆಮ್ಮದಿಯಿಂದ ಇರೋಣ ಅಷ್ಟೇ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ಅಪೂರ್ವ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.